ಲೋಕೇಶ್ವರ್ ಸರ್ ಇದ್ದಾರೆ. ಲೋಕೇಶ್ವರ್ ಸರ್, ಈಗ ಇಂಥ ವಿಚಾರಗಳಲ್ಲಿ ಕಾನೂನು ಮಾರ್ಗಗಳು ಏನೇನು? ಈಗ ವ್ಯಕ್ತಿ ಒಂದು ಕಡೆ ಅಬ್ಸ್ಕೊಂಡಾಗಿದ್ದಾನೆ ಅಂತ ಮಾಹಿತಿ ಇತ್ತು, ಇಲ್ಲ ನಾನೆಲ್ಲೋ ಅಬ್ಸ್ಕೊಂಡಾಗಿದೆ, ಎಲ್ಲೂ ಹೋಗ್ಬಿಟ್ಟಿಲ್ಲ, ನಾನು ಇಲ್ಲೇ ಲೋಕಲಲ್ಲೇ ಇದ್ದೀನಿ, ನಾನು ಇಲ್ಲೇನೋ ಒಂದು ಕೆಲಸದ ನಿಮಿತ್ತವಾಗಿ ನಾನು ಬಂದಿದ್ದೆ ಅಂತ ಒಂದು ಕಡೆ ವ್ಯಕ್ತಿ ಮಾತಾಡ್ತಾ ಇದ್ದಾನೆ. ಇಂಥ ಕೇಸುಗಳು ಬಂದಾಗ ಇಮ್ಮಿಡಿಯೇಟ್ಲಿ ಕಾನೂನು ತೆಗೆದುಕೊಳ್ತಕ್ಕಂಥ ಆ್ಯಕ್ಷನ್ಸ್ ಏನೇನು ಅಂತ? ಕಾನೂನಲ್ಲಿ ಈಗ ಅದು ಸರ್ ನಿಮ್ಮ ಆಡಿಯೋ ಸ್ಪಷ್ಟ ಇಲ್ಲ ಲೋಕೇಶ್ವರ್ ಸರ್. ಪೋಕ್ಸೋದಲ್ಲಿ ಅನೇಕ ಸೆಕ್ಷನ್ಸ್ ಗಳು ಇದಾವೆ. ಹಾಂ, BNS ಅಲ್ಲಿ 75 ಅಂತ ಒಂದು ಸೆಕ್ಷನ್ ಇದೆ. ಓಕೆ, ಅದು ಒಂದ್ ಕಡೆ ರಮಾಕಾಂತ್. ಇಲ್ಲಿ ಪ್ರಶ್ನೆ ನಾನು ಹೇಳ್ತಾ ಇರೋದು, ಆ ವಿಡಿಯೋ ಮಾಡಿರೋದು ಯಾರು? ಪ್ರಕಾರ ನಾವೇ ಸ್ಟೇಟಸ್ ಹಾಕಿದ್ದು ಅಂತ ಹೇಳ್ತಾ ಇದ್ದಾರೆ. ಓಕೆ. ಸೊ ಮಗುವಿನ ಸುರಕ್ಷತೆ ತಂದೆ ತಾಯಿಗಿಂತ ಯಾರು ಜವಾಬ್ದಾರಿ ಇರ್ತಾರೆ ಹೆಚ್ಚಾಗಿ? ಆ ಮಗು ಹುಟ್ಟದಬ್ಬಕ್ಕೋಸ್ಕರ ಅಲ್ಲಿ ಕರ್ಕೊಂಡು ಹೋಗಿರೋದು ಚಿಕ್ಕಮ್ಮನ ಹುಟ್ಟುತ್ತಬ್ಬ ಅಂತೆ ಅದು. ಆ ಮಗುವಿನ ಚಿಕ್ಕಮ್ಮನ ಹುಟ್ಟುತ್ತಬ್ಬ ಅದು ಲೋಕೇಶ್ವರ್ ಸರ್. ಮಗುವುದು ಚಿಕ್ಕಮ್ಮನ ಹುಟ್ಟುತ್ತಬ್ಬ ಅಂತೆ, ಅದಕ್ಕೆ ಅವ್ರ ಮಠಕ್ಕಲ್ಲ ಹೋಗಿದ್ದಲ್ಲಿ ಸಮ್ ಬರ್ಡೇ 3-4 ವರ್ಷದಿಂದ ಹೋಗಿದೀವಿ ನಾವು. ಈಗಲೂ ಅದೇ ಇದು ನಾವೇ ವಿಡಿಯೋ ಮಾಡಿ ನಾವೇ ಸ್ಟೇಟಸ್ ಹಾಕಿರೋದು ಅಂತ ಹೇಳ್ತಾ ಇದ್ದಾರೆ. ಓಕೆ. ಆ ಪ್ರಶ್ನೆಯಲ್ಲಿ ನೋಡಿದಾಗ ಮಗು ಅಸುರಕ್ಷತೆ ಇತ್ತು ಇಲ್ಲ ಅನ್ನೋದು ನಾವು ವಿಡಿಯೋದಲ್ಲಿ ನೋಡಿ ಮಾತಾಡೋದ್ಕಿಂತ ಅಲ್ಲೇ ಎದುರಿಗೆ ಇದ್ದ ತಂದೆ ತಾಯಿಗಿಂತ ಹೆಚ್ಚಾಗಿ ಯಾರು ನೋಡ್ಬೋದು ಹೇಳಿ ರಮಕಾಂತ್? ಓಕೆ. ಆ ಮಗುವಿನ ಸೇಫ್ಟಿ, ಮಗುವಿನ ಏನ್ ಮುಜುಗರ ಮತ್ತೊಂದು ಆಗಿದೆ ಅನ್ನೋದಾದ್ರೆ ತಂದೆ ತಾಯಿನೇ ಯಾಕೆ ಬಹಿರಂಗವಾಗಿ ಬಂದು ಇವತ್ತು ಹೇಳಿಕೆ ಕೊಡ್ತಾ ಇದ್ದಾರೆ? ಓಕೆ. ಅದೆಲ್ಲ ಅದನ್ನು ಪ್ರಶ್ನೆ ಆಗಿ ಉಳಿಯುತ್ತಾ ಇದೆ. ಯಾರೇ ಮಗು ಯಾರೇ ಆಗಿರ್ಲಿ, ಸಣ್ಣ ಪುಟ್ಟ ಈ ತರದಲ್ಲಿ ಎತ್ಕೊಂಡ್ ಮುತ್ಕೊಡೋದು ಮಾಡೋದು ಎಲ್ಲಾ ಕಡೆಯಿಂದ ಸಹಜವಾಗಿ ನಡೆಯುತ್ತದು. ಎಲ್ಲದಕ್ಕೂ ಪೋಕ್ಸೋ ಅಪ್ಲೈ ಬರೋದಿಲ್ಲ. ಅದನ್ನ ಹೇಗೆ? ಈಗ ಲೋಕೇಶ್ವರ್ ಸರ್, ನನ್ನ ಡಿಬೇಟ್ ನ ಅತಿ ದೊಡ್ಡ ಪ್ರಶ್ನೆ ಅದೇನೆ. ಇದರಲ್ಲಿ ಯಾವುದು ಸಹಜ, ಯಾವುದು ಅಸಹಜ, ಯಾವುದು ಪೋಕ್ಸೋ ಅಲ್ಲ? ಡೆಫಿನಿಷನ್ ಒಬ್ಬ ವ್ಯಕ್ತಿ ಲೋಕೇಶ್ವರ್ ಸರ್, ಒಬ್ಬ ವ್ಯಕ್ತಿ ಒಂದು ಹೆಣ್ಣು ಮಗುವನ್ನ, ಒಂದು ಮಕ್ಕಳನ್ನ ಮುತ್ಕೊಡುವುದನ್ನ, ಪ್ರೀತಿಯಿಂದ ಅವ್ರನ್ನ ಕಾಣುವುದನ್ನ ಇಬ್ಬರು ನೋಡಿದಾಗ ಇಬ್ಬರಿಗೆ ಬೇರೆ ಬೇರೆ ಅರ್ಥ ಬರಬಹುದು. ಅವನಿಗೆ ಆಗೋರು ನೋಡಿದ್ರೆ ಒಂಥರ ಅರ್ಥ ಬರುತ್ತೆ, ಆಗದಿರೋ ನೋಡಿದ್ರೆ ಒಂಥರ ಅರ್ಥ ಬರುತ್ತೆ. ಇದೆಲ್ಲವನ್ನು ದಾಟಿ ಆ ಮಗು ಏನಾದರೂ ಹಿಂಸೆ ಅನುಭವಿಸಿದ್ಯಾ, ಅಲ್ಲಿ ಅಸುರಕ್ಷತೆ ಫೀಲಲ್ಲಿತ್ತಾ, ಅದೊಂದು ಗಾಬರಿ ಆಗಿತ್ತಾ, ಅದಕ್ಕೆ ಅದು ತೊಂದರೆ ಆಗಿದೆಯಾ, ಅದರ ಆಧಾರದ ಮೇಲೆ ಪೋಕ್ಸೋ ಡಿಸೈಡ್ ಮಾಡುತ್ತಾ ಅಂತ? ರಮಾಕಾಂತ್, ಇಲ್ಲಿ ಕ್ಲಿಯರ್ ಆಗಿ ನೋಡಿ, ಒಂದು ಪೋಕ್ಸೋ ಯಾವಾಗ್ಲೂ ಸಾಮಾನ್ಯ ಆಗಿರೋ ರಿಪೋರ್ಟ್ ಆಗಿರೋ ಕೇಸಸ್ ಅಲ್ಲಿ ಆ ವ್ಯಕ್ತಿ ಒಬ್ಬನೇ ಇರ್ತಾನೆ, ಆ ಹೆಣ್ಮಗು ಒಂದೇ ಇರುತ್ತೆ, ಯಾರು ಅಲ್ಲಿ ಬೇರೆ ವಿಟ್ನೆಸ್ ಇರೋದಿಲ್ಲ. ಆ ಟೈಮಲ್ಲಿ ಆ ಮಗುಗ್ ಏನೇನ್ ಆಗಿರುತ್ತೆ ಆ ಮಗು ಬಂದು ಹೇಳುತ್ತೆ. ಅಂತ ವಿಚಾರಗಳಲ್ಲಿ ಪೋಕ್ಸೋ ಆಗಿರೋದು. ಇದು ಸಾರ್ವಜನಿಕ, ಸುತ್ತಮುತ್ತ ಜನ ಇದ್ದಾರೆ, ಅವ್ರ ಸ್ವಂತ ತಂದೆ ತಾಯಿ ಇದ್ದಾರೆ, ಅಲ್ಲಿ ಒಬ್ಬ ವ್ಯಕ್ತಿ ಆ ಮಗು ಜೊತೆ ಯಾವ ರೀತಿ ನಡ್ಕೊಳಕ್ ಸಾಧ್ಯತೆ ಇದೆ ಅನ್ನೋದನ್ನು ಯೋಚನೆ ಮಾಡ್ಬೇಕಲ್ವಾ? ಕರೆಕ್ಟ್. ಹಾಗಾಗಿ ಯಾವ್ದು ಪೋಕ್ಸೋದಲ್ಲಿ ಬಂದಿದೆ ಕೇಸಸ್, ಅಲ್ಲಿ ಪ್ರೈವಸಿ ಇರುತ್ತೆ, ಅಂದ್ರೆ ಯಾರು ಇರೋದಿಲ್ಲ ಅಲ್ಲಿ, ಒಬ್ನೇ ಇರ್ತಾನೆ. ಆ ಮಗು ಯಾವ್ದೋ ಕರ್ಕೊಂಡ್ ಬಂದ್ ಏನೋ ಮಾಡಿರ್ತಾನೆ, ಅಥವಾ ಮಗು ಬಂದಿರುತ್ತೆ, ಆ ಮಗುಗೆ ಏನೋ ತೊಂದ್ರೆ ಕೊಟ್ಟಿರ್ತಾನೆ. ಈ ತರದ ವಿಚಾರಗಳು ಈಗ ಮುರುಘರಾಜೇಂದ್ರ ಸ್ವಾಮೀಜಿ ಪ್ರಕರಣದಲ್ಲಿ ನಿಮ್ಗೆ ಗೊತ್ತಿದೆ, ಅವರೇ ರೂಮ್ಗೆ ಕರ್ಸ್ಕೊಂತಿದ್ದಾಗ ಆ ತರದ್ದೆಲ್ಲ ವಿಚಾರ ಅಲ್ಲಿ ಚರ್ಚೆ ಆಗಿದೆ. ಇನ್ವೆಸ್ಟಿಗೇಷನ್ ಅಲ್ಲಿ ಬಂದಿದ್ ನೀವು ಎಲ್ಲ ಮೀಡಿಯಾಗಳಲ್ಲಿ ಎಲ್ಲ ನೋಡಿದೀವಿ. ಅಲ್ಲಿ ಅವ್ರಿಬ್ರೇ ಇರ್ತಿದ್ದು, ಆ ಇಬ್ಬರೇ ಪ್ರಶ್ನೆಗಳು. ಇಲ್ಲಿ ಎಲ್ಲರೂ ಇದ್ದಾರೆ, ಸುತ್ತ ಜನ ಇದ್ದಾರೆ, ಇಲ್ಲಿ ಅವ್ರ ಮೆನ್ಸರಿ ಆತರ ಆಗಕ್ ಸಾಧ್ಯನಾ ಅನ್ನೋದು ಪ್ರಶ್ನೆಗಳು ಬರುತ್ತೆ. ಅಂದ್ರೆ ಅವ್ರ ಉದ್ದೇಶ ಇರುದಿ ಆ ತರದ್ದು ಅಂತ. ಮಕ್ಕಳನ್ನ ಎತ್ಕೊಂಡು ಯಾರು ತಲೆ ಮೇಲೆ ಇಟ್ಕೊಳ್ಳೋದಿಲ್ಲ, ಕೂತಿದ್ದಾಗ ತೊಡೆ ಮೇಲೆ ಕುಂಡಿಸ್ಕೊಳ್ಳೋದು ಅದೇನು ವಿಶೇಷ ಆಗಿ ಕಾಣೋದಿಲ್ಲ ಯಾರಿಗೂನು. ಮತ್ತೆ ಆ ಮಗುಗೆ ಆ ತರದ ಪ್ರೈವೇಟ್ ಪಾರ್ಟ್ಸ್ ಅಂತ ನಾವ್ ಏನ್ ಹೇಳ್ತೀವಿ, ಆ ತರದ ಚಲನ ಏನು ಕಾಣಿರೋದಿಲ್ಲ ಅದ್ರಲ್ಲಿ. ಆ ಮಗುಗ್ ಅವನು ಏನು ಮುದ್ದಿಸ್ತಾನೆ, ಆ ಮುದ್ದಿಸಿದಾಗ ಮಗು ಸಹಜವಾಗಿ ನಾಚಿಕೆಯಲ್ಲಿ ತಲೆ ತಗ್ಗಿದ್ ಕಾಣುತ್ತೆ. ಕರೆಕ್ಟ್. ಭಯದಲ್ಲಿ ಅಥವಾ ಇನ್ನೊಂದಾಗಿ ಆತರ ತಿರುಗಿದ್ ಕಾಣಿಸ್ತಾ ಇಲ್ಲ ಅಲ್ಲಿ. ಹಾಗಾಗಿ ಪೋಕ್ಸೋನ ಸರಿಯಾಗಿ ಬಳಸೋ ಪ್ರಯತ್ನಗಳು ಆಗ್ಬೇಕು. ಈಗಾಗ್ಲೇ ಅಲಿಗೇಷನ್ಸ್ ತುಂಬಾ ಆಗಿದೆ. ಎಲ್ಲದಕ್ಕೂ ಪೋಕ್ಸೋ ಅಂತ ಹಾಕಕ್ ಹೋಗಿ ಎಷ್ಟೋ ಮಕ್ಕಳು ಮದ್ವೆಗಳು ಆಗ್ಬಿಟ್ಟು ಇವತ್ತು ದಿಕ್ಕಾಪಾಲ್ ಆಗ್ಬಿಟ್ಟಿದ್ದಾರೆ.
ಓಕೆ. ಸೇರ್ಕಣಕ್ ಆಗ್ತಿಲ್ಲ. ಯಾಕೆ ಹುಡುಗ ಜೈಲು, ಇವಳು ಚಿಕ್ಕ ಹುಡುಗಿ ಅಂತ ಹೇಳಿ ಇವಳಿಗೆ ಗತಿ ಇಲ್ಲ. ಮನೆಯವರು ನೋಡಲ್ಲ, ಬೇರೆಯವ್ರು ನೋಡಲ್ಲ. ಈ ತರ ಸಮಸ್ಯೆಗಳು ಬೇಕಾದಷ್ಟು ಆಗಿದೆ. ಫೈನ್ ಸರ್, ಹಾಗಾಗಿ ಮಾತಾಡ್ತೀನಿ ನಾವು ಸರ್. ಸಾಮಾಜಿಕ ನಾನು ಮಾತಾಡ್ತೀನಿ.